ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಇವತ್ತು ಬಂದು ಗುರುವಾರ ಆಗಿರುತ್ತೆ. ಸೊ ಇವತ್ತು ಗುರುವಾರ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ವ್ಲಾಗ್ಸನ್ನು ನೋಡ್ತಿರೋರಿಗೆ ಹೊಸಬ್ರಿಗೆ ಪ್ರೀತಿಯ ವೆಲ್ಕಮ್ ನನ್ನ ಚಾನಲ್ಗೆ. ನಿಮ್ಗೆ ಏನಾದ್ರು ಮ್ಯಾನಿಫೆಸ್ಟೇಷನ್, ಡೈಲಿ ವ್ಲಾಗ್ಸ್, ಟ್ರಾವೆಲಿಂಗ್ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾದಮೇಲೆ ಬಿಸಿಲನ್ನ ಕುಡಿತಾ ಇದ್ದೀನಿ. ಇದು ಹೊಸ ಅಭ್ಯಾಸ ಏನಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದಕ್ಕೆ ತುಪ್ಪನ ಹಾಕ್ಕೊತೀನಿ. ಇಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರನ್ನ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಇನ್ನೂ ಕಡಿಮೆನೇ ಇದೆ ಅನ್ಕೊತೀನಿ. ಇಷ್ಟನ್ನು ಹಾಕಿ ಇಷ್ಟು ಗ್ಲಾಸ್ ವಾಟರ್ನ ಮಾಡಿಕೊಂಡು ಕುಡಿತೀನಿ ಇವಾಗ. ಇವತ್ತು ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ, ಸೊ ಹಾಗಾಗಿ ಬಾಗ್ಲೆಲ್ಲ ನೀಟಾಗಿ ಗುಡಿಸಿದಾಯಿತು. ಅದಾದ್ಮೇಲೆ ನೀರು ಹಾಕೆಲ್ಲ ತೊಳೆದು ನೆಕ್ಸ್ಟ್ ಬಂದು ಅರ್ಶಿನ ಕುಂಕುಮ ಎಲ್ಲ ಇಡ್ತಿದ್ದೀನಿ. ಆ್ಯಕ್ಚುಲಿ ಅದೊಂದು ಸ್ವಲ್ಪ ಬೇಗನೆ ಎದ್ದಿದ್ದಾಯಿತು. 5:30 ಅಥವಾ 6ಗೆ ಎದ್ದಿರ್ಬೋದು ಅನ್ಕೊತೀನಿ. ನನ್ನ ಪ್ರಾಕ್ಟೀಸಸ್ ಎಲ್ಲ ಮುಗಿಸಿ ಅದಾದ್ಮೇಲೆ ನಾನು ಇದೆಲ್ಲ ಶುರು ಮಾಡಿಕೊಂಡೆ. ಈಗ ಬಾಲು ಹರ್ಬಲ್ಸ್ ಅವ್ರದ್ದು ಗ್ಲೋಯಿಂಗ್ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಕಿ ನಾನು ಸ್ವಲ್ಪ ಹೊತ್ತು ಬಿಡ್ತೀನಿ, ಚೆನ್ನಾಗಿ ಮಸಾಜ್ ಮಾಡಿ. ಸ್ಪೆಷಲಿ ಡ್ರೈ ಸ್ಕಿನ್ನು ಅಥವಾ ನಾರ್ಮಲ್ ಸ್ಕಿನ್ ಇರೋರಿಗೆ, ಆಯಿಲಿ ಸ್ಕಿನ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ನಿಮ್ಮ ಸ್ಕಿನ್ನ ಸ್ವಲ್ಪ ಮಾಯ್ಶ್ಚರೈಸ್ಡ್ ಆಗಿಡೋಕ್ಕೆ, ತುಂಬ ಸ್ಮೂತಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಪೆಷಲಿ ನಂದು ಇವಾಗ ಸ್ಕಿನ್ ರಿಕವರಿ ಆಗ್ತಿದೆಯಲ್ಲ ಟ್ಯಾನಿಂದ, ಸೊ ಹಾಗಾಗಿ ನಾನಂತೂ ಚೆನ್ನಾಗಿನ್ನು ಅಪ್ಲೈ ಮಾಡಬೇಕು. ಇದನ್ನು ಡೈಲಿ ಆಗದಿರೋ ಅಟ್ಲೀಸ್ಟ್ ವೀಕ್ಲಿ ಒಂದು 4-5 ಟೈಮ್ಸ್ ಅಥವಾ 4 ಟೈಮ್ಸ್ ಆದರೂ ಅಪ್ಲೈ ಮಾಡಬೇಕು. ಇದು ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇಷ್ಟೇ ಇರೋದು. ಸ್ವಲ್ಪ ಸ್ಕ್ಯಾಲ್ಪ್ಗಳಿಗೆ ಅಪ್ಲೈ ಮಾಡ್ತೀನಿ ಅಷ್ಟೇ. ಇಷ್ಟೇ ಸಾಕು. ಇದನ್ನು ಹೇರ್ ಎಂಡ್ಸಿಗೆ ಮಾತ್ರನೇ ಅಪ್ಲೈ ಮಾಡ್ತೀನಿ. ಹ್ಯಾವ್ ಅ ಬ್ಯೂಟಿಫುಲ್ ಡೇ ಗೈಸ್. ಆ್ಯಂಡ್ ಇವತ್ತಿನ ಒಂದು ಅಫರ್ಮೇಷನ್, ಐ ಆಮ್ ವರ್ದಿ ಆಫ್ ಜಾಯ್ ಆ್ಯಂಡ್ ಅಬಂಡೆನ್ಸ್. ಇದನ್ನು ಚಾಂಟ್ ಮಾಡಿ ಇಡೀ ದಿವಸ, ಓಕೆನಾ? ಆ್ಯಕ್ಚುಲಿ ಎದ್ದಾಗೆ ಮುಗಿಸ್ಬೇಕಾಗಿತ್ತು, ಬಟ್ ನಾನು ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು. ಅದಾದಮೇಲೆ ನಾನು ಕೂತು ಸ್ವಲ್ಪ ಹೊತ್ತು 2 ಮಿನಿಟ್ಸ್ ಹಾಗೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತೀನಿ. ದೆನ್ ಅದಾದಮೇಲೆ ನಾನು ಸ್ಕ್ರಿಪ್ಟಿಂಗ್ ಏನಾದ್ರು ಬರಿತೀನಿ, ಸಮ್ಟೈಮ್ಸ್ ಗ್ರ್ಯಾಟಿಟ್ಯೂಡ್ ಬರಿತೀನಿ. ಸೊ ಇದೆಲ್ಲ ನಾರ್ಮಲ್ ಪ್ರಾಕ್ಟೀಸಸ್, ನಿಮಗೂ ಗೊತ್ತಿರೋಂಥದ್ದು. ನಿಮಗೇನೋ ನನ್ನ ಜೊತೆ 1-to-1 ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಕಾಣಿಸಿರೋ ಈ ಜಿಮೇಲ್ ಐಡಿಗೆ ಮ್ಯಾನಿಫೆಸ್ಟೇಷನ್ ಹೀಲಿಂಗ್ ಅಂತ ಟೈಪ್ ಮಾಡಿ ಕಳಿಸಿ, ನಾನು ನಿಮಗೆ ಕೋರ್ಸ್ ಡೀಟೇಲ್ಸ್ನ ಕಳಿಸ್ಕೊಡ್ತೇನೆ. ಸೊ ಗೈಸ್, ನಂದು ಇವಾಗ ವರ್ಕೌಟ್ಸ್ ಎಲ್ಲ ಮುಗೀತು. ಟೈಮ್ ಬಂದು ಆಲ್ಮೋಸ್ಟ್ 8:30 ಆಗಿದೆ. ಇವತ್ತು ಲೋವರ್ ಬಾಡಿ ವರ್ಕೌಟ್ಸ್ ಇತ್ತು. ಆ್ಯಂಡ್ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾನೆ ಇರ್ತೀರಾ, ನಿಮ್ಮ ವರ್ಕೌಟ್ಸ್ ಬಗ್ಗೆ ಹೇಳಿ ಅಂತ. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ID, ಹೋಗಿ ಅವ್ರಿಗೆ ಮೆಸೇಜ್ ಮಾಡಿ. ಓನ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ನೀವು ನಿಮ್ಮ ಫಿಟ್ನೆಸ್ ಜರ್ನಿನ ಶುರು ಮಾಡಬೇಕು, ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಏನಾದ್ರು ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೋಗಿ ಅವ್ರಿಗೆ ಮೆಸೇಜ್ ಮಾಡಿ. ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ, ಕಂಪ್ಲೀಟ್ ಕೋರ್ಸ್ ಡೀಟೇಲ್ಸ್ ಕೊಡ್ತಾರೆ. ಅದಕ್ಕೆ ಅಂತ ಒಂದು ಅಮೌಂಟ್ನ ಎತ್ತಿಟ್ಕೊಂಡಿರಿ. ಸೊ ಡಿಪೆಂಡ್ಸ್, ಅದು ಎಷ್ಟು ಚಾರ್ಜ್ ಮಾಡ್ತಾರಂತ ನೀವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು, ಓಕೆನಾ? ನೈಕಾಯಿಂದ ಕೆಲವೊಂದು ಐಟಮ್ಸ್ನ ತರಿಸಿದ್ದೀನಿ ಗೈಸ್. ಸೊ ಅನ್ಬಾಕ್ಸ್ ಮಾಡುವ. ಮೊದಲಿಗೆ ಬಂದು ನನ್ನ ನೈಟ್ ಸೆರಮ್ ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇದು ವಿಲ್ವಾ ಅವ್ರದ್ದು, ಚೆನ್ನಾಗಿದೆ, ನನಗೆ ಸೂಟ್ ಆಗ್ತಿದೆ, ಸೊ ಬಳಸ್ತಾ ಇದ್ದೀನಿ. ಇದು ತುಂಬ ಜನ ಕೇಳ್ತಿರ್ತೀರಲ್ವಾ, ಟ್ಯಾನ್ಗೆ ಯಾವುದು ಬೆಸ್ಟ್ ಬಾಡಿ ಲೋಷನ್ ಅಂತ. ನನ್ನ ಕಡೆಯಿಂದ ರೆಕಮೆಂಡೇಶನ್ ಅಂದರೆ ಇದೆ, ನನಗಿದೆ ವರ್ಕ್ ಆಗ್ತಿರೋದು ವಿಶ್ ಕೇರ್ ಅವ್ರದ್ದು. ಫಾರ್ ದ ಫಸ್ಟ್ ಟೈಮ್, ನಾಟ್ ಫಸ್ಟ್ ಟೈಮ್ ಬಟ್ ತುಂಬ ಹಿಂದೆ ಟ್ರೈ ಮಾಡಿದ್ದೆ, ಒಂದು ಟೋನರ್ನ ಟ್ರೈ ಮಾಡೋಣ ಅಂತ ಹೇಳಿ ವಿಲ್ವಾ ಅವ್ರದ್ದು ರೈಸ್ ಮಿಲ್ಕ್ ಎಕ್ಸ್ಟ್ರಾಕ್ಟ್ ತರಿಸಿದ್ದೀನಿ. ಆ್ಯಕ್ಚುಲಿ ನಂದು ಟೋನಿ ಮೋಲಿ ಅಂತ ಯಾವುದೋ ಒಂದು ಹೊಸ್ದಾಗಿದೆಯಲ್ಲ
ಟೋನಿ ಮೋಲಿ ಅಂತ ಯಾವುದೋ ಒಂದು ಹೊಸ್ದಾಗಿ ಬ್ರ್ಯಾಂಡ್ ಬಂದಿದೆಯಲ್ಲ, ಅದನ್ನು ಟ್ರೈ ಮಾಡಬೇಕಂತ ಹುಡುಕ್ತದೆ. ಅದು ಚಿಕ್ಕದು ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್ ಆಗಿದೆ, ದೊಡ್ಡದು ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಸರಿ ನೋಡೋಣ ಇದು ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದೀನಿ. ನೋಡುವ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ, ಓಕೆನಾ. ಅಷ್ಟು ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋದು. ಸೊ ಅಂಕಲ್ ಇವಾಗ ನೀರು ತಂದು ಹಾಕ್ಬಿಟ್ಟು ಹೋದ್ರು. ಅವರೇ ಕಾಲ್ ಮಾಡಿದ್ದಾರೆ ಆಯಿತಾ, ನಾನೇ ಕಾಲ್ ಮಾಡಬೇಕು ಅಂತ ಅನ್ಕೊತಿದ್ದೆ. ಅವರೇ ಕಾಲ್ ಮಾಡಿ ನೀರು ಬೇಕಾ ಮೇಡಮ್ ಅಂದರು. ಹ್ಞೂ ಅಂಕಲ್ ತಗೊಂಬನ್ನಿ ಅಂತ ಹೇಳಿ ಸ್ವಲ್ಪ ತಂಗೆ ಮಾತಾಡಿ ಅವ್ರು ಇವಾಗ ಹೊರಟು. ಆ್ಯಂಡ್ ಐಮ್ ಪ್ರಿಪೇರಿಂಗ್ ಬ್ರೇಕ್ಫಾಸ್ಟ್ ಗೈಸ್. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಸೂಪರ್ ಸಿಂಪಲ್. ಒಂದು ಎಗ್ ಬುರ್ಜಿ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಗೆಣಸು. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತಿಗೆ. ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಮೆಂತ್ಯ ಸೊಪ್ಪಿದೆ. ಸೊ ಇದರಲ್ಲಿ ಇವಾಗ ಪಲಾವ್ ಟೈಪ್ ಏನಾದ್ರು ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಬಂದು ಪನ್ನೀರ್ ರೆಡಿ ಆಗ್ತದೆ. ಸ್ವಲ್ಪ ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಪ್ಯಾನ್ ಮೇಲೆ ಹಾಗೆ ಸ್ವಲ್ಪ ಫ್ರೈ ಮಾಡ್ತೀನಿ ಅಷ್ಟೇ, ಜಾಸ್ತಿ ಇನ್ನೇನು ಮಾಡೋಕ್ಕೋಗಲ್ಲ. ಸೊ ಗೈಸ್ ನಂದು ಸ್ನಾನ ಇವಾಗ ಮುಗೀತು. ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದೀನಿ, ಅದು ಸ್ವಲ್ಪ ಅಬ್ಸರ್ವ್ ಆಗಬೇಕು ಅಂತ ಹೇಳಿ. ಟೈಮ್ ಬಂದು 12:15-20 ಆಗಿರ್ಬೋದು. ನಂದು ಮನೆ ಕೆಲಸ ಮುಗೀತು, ಲಂಚ್ ಪ್ರಿಪ್ರೇಷನ್ ಮುಗೀತು, ನಂದು ಸ್ನಾನ ಮುಗೀತು. ಇವಾಗ ಹೇರ್ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ವಿಡಿಯೋ ಶೂಟ್ ಮಾಡಬೇಕು. ಅದಕ್ಕೆ ಮುಂಚೆ ಊಟ ಆದರೆ ಊಟನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ನನ್ನ ಲಂಚ್ ಪ್ಲೇಟ್ನ ತೋರಿಸ್ತೀನಿ. ಒಂದು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಲೈಟಾಗಿ ಪಲಾವ್ನ ಮಾಡ್ಕೊಂಡಿದ್ದೀನಿ. ಖಾರ ಜಾಸ್ತಿ ಏನೂ ಹಾಕಿಲ್ಲ ಇದಕ್ಕೆ. ಆ್ಯಂಡ್ ಈ ಕಡೆ ಬಂದು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ನ ಹಂಗೆ ಲೈಟಾಗಿ ಸಾಟೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮಶ್ರೂಮ್ ಅಂತೀನಿ, ಪನ್ನೀರ್ ಇದೆ ಮತ್ತು ಮೊಸರು ಬಜ್ಜಿ ಇದೆ. ಇದನ್ನು ಫಿಲ್ ಮಾಡ್ತೀನಿ ತಟ್ಟೆ, ಆಮೇಲೆ ತೋರಿಸ್ತೀನಿ. ಹೋಪ್ ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಆ ವಿಡಿಯೋ ಬಗ್ಗೆ ತುಂಬ ಜನ ಕೇಳ್ತಾನೆ ಇದ್ರಿ. ಸೊ ಹಾಗಾಗಿ ಫೈನಲಿ ಆ ವಿಡಿಯೋ ಮಾಡಿ ಹಾಕಿದ್ದಾಯಿತು. ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ವೆದರ್ ಇವತ್ತೊಂದು ತುಂಬಾ ಚೇಂಜ್ ಆಗ್ತಿದೆ ಆಯಿತಾ. ಫುಲ್ ತಣ್ಣಗಾಗ್ತದೆ, ಇನ್ನೊಂದು ಕಡೆ ಸ್ವಲ್ಪ ಬಿಸಿಲು ಬರುತ್ತೆ, ಮತ್ತೆ ಕೂಲ್ ಡೌನ್ ಆಗ್ತದೆ. ಬಟ್ ಚೆನ್ನಾಗಿದೆ ವೆದರ್. ಸೊ ಗೈಸ್ ಇವಾಗ ಟೈಮ್ ಬಂದು 5:15 ಏನೋ ಆಗ್ತದೆ. ನಂದು ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿದಾಯಿತು. ಬೆಳಗ್ಗೆ ಮಾಡಲಿಲ್ಲ ನಾನು, ಈಗ ನಂದು ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಆಚೆ ಹೋಗೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಮುಗಿಸ್ಬಿಡೋಣ ಪೂಜೆ ಅಂತ ಹೇಳಿ ಐ ಡಿಡ್ ದ ಪೂಜೆ. ಹ್ಯಾಪಿ ಥರ್ಸ್ಡೇ ಎಲ್ರಿಗೂ. ದೇವ್ರು ತುಂಬ ಒಳ್ಳೇದು ಮಾಡಿ. ಸೊ ಗೈಸ್ ವೆಜಿಟೇಬಲ್ಸ್ ತೊಗೊಂಬಂದೆಲ್ಲ ರೀಸ್ಟಾಕ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ 10 ರುಪೀಸ್ದು, ಬಟ್ ಇದು kg 40, ಅರ್ಧ kg ತೊಗೊಂಬಂದೆ. ಆ್ಯಂಡ್ ಈ ಕಡೆ ಮೆಂತ್ಯ ಸೊಪ್ಪನ್ನ ತೊಗೊಂಬಂದಿದ್ದೀನಿ. ಸೊ ಇದು ಮತ್ತು ಎಗ್ಸು, ಪನ್ನೀರು ಅದೆಲ್ಲ ತೊಗೊಂಬಂದಿದ್ದಾಯಿತು. ಎಲ್ಲ ಫ್ರೆಶ್ ಆಗಿರುತ್ತೆ ವೆಜಿಟೇಬಲ್ಸು. ನಾನು ಜಸ್ಟ್ ಒಂದು 2-3 ಡೇಸ್ಗೆ ಅಷ್ಟೇ ತಂದಿರೋದು. ಇದಾದಮೇಲೆ ಮತ್ತೆ ನಾನು ಆಚೆ ಹೋಗ್ತೀನಿ. ಸೊ ಹಾಗಾಗಿ ಜಾಸ್ತಿ ಏನು ವೆಜಿಟೇಬಲ್ಸ್ ನಾನು ತೊಗೊಂಬಂದಿಲ್ಲ. ಮೊದಲೆಲ್ಲ ಬಟ್ಟೆ ಒಗೆಯೋಕೆ ಒಂಥರ ಅನ್ಕೊತಿದ್ದೆ, ಈ ನಡುವೆ ಬಟ್ಟೆ ಏನಪ್ಪ ಜೋಡಿಸಿಡೋಕೆ ಒಂಥರ ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ, ಒಂಥರ ಬೇಜಾರಾಗುತ್ತೆ. ಒಬ್ಬರು ಯಾರು ಮಾಡ್ತಾರೆ ಅಂತ. ಲಿಟ್ರಲ್ ಇದೆಲ್ಲ
2 ಟೈಮ್ಸ್ ವಾಶ್ ಮಾಡಿ ಹಾಗೆ ಇಟ್ಟಿರೋಂಥ ಬಟ್ಟೆಗಳು. ಜೋಡಿಸ್ಬೇಕಾಗಿತ್ತು, ಇಮಿಡಿಯೇಟಾಗಿ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಅಲ್ಲಿಂದ ಬಂದು ಮತ್ತೆ ಕೆಲವೊಂದು ಬಟ್ಟೆಗಳೆಲ್ಲ ಮತ್ತೆ ವಾಶ್ಗೆ ಹಾಕಿದ್ದೆ. ಅಲ್ಲಿ ಹಾಕ್ಕೊಂಡಿದ್ದ ಬಟ್ಟೆ ಎಲ್ಲ ತೊಗೊಂಬಂದಿದ್ದಾಯಿತು ಆ್ಯಂಡ್ ಎಲ್ಲನೂ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ನಿಮಗೂ ಹಿಂಗೆ ಅನಿಸುತ್ತಾ ಅಂತ ನನಗೆ ಹೇಳಿ ಆಯಿತಾ. ಆಲ್ಮೋಸ್ಟ್ ನನ್ನ ನೈಟ್ ಇನ್ ಬಿಟ್ವೀನಲ್ಲಿ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರುತ್ತದೆ ಮಧ್ಯಾಹ್ನ ಇತ್ತೀಚೆಗೆ. ಬಟ್ ಆದಷ್ಟು ಕಂಟ್ರೋಲ್ ಮಾಡ್ತೀನಿ. ಅದಕ್ಕೆ 10 ಗಂಟೆಗೆಲ್ಲ ಮಲ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ವರ್ಕೌಟ್ಸ್ ಎಲ್ಲ ಮಾಡಿರ್ತೀನಲ್ಲ, ಸಕ್ಕತ್ತಾಗಿ ನಿದ್ದೆ ಆಗುತ್ತೆ. ಸೊ ಗೈಸ್, ಟೈಮ್ ಬಂದು ಆಲ್ಮೋಸ್ಟ್ 9:50 ಆಗ್ತಿರ್ಬೋದು. ಸೊ ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ನನ್ನ ಸ್ಕಿನ್ ಕೇರಲ್ಲಿ ಹೊಸದಾಗಿ ಆ್ಯಡ್ ಮಾಡಿರೋದು ವಿಲ್ವಾ ಅವರ ಫೇಸ್ ಟೋನರ್. ಇದನ್ನು ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ಅಪ್ಲೈ ಮಾಡ್ಬೋದು. ಫೇಸ್ ವಾಶ್ ಮಾಡಿ ಆದಮೇಲೆ ಅಪ್ಲೈ ಮಾಡಬೇಕಿದನ್ನು. ಟ್ಯಾಗ್ ಮಾಡಿರ್ತೀನಿ. ಡ್ರೈ ಸ್ಕಿನ್ಗೆ ಏನಾದ್ರು ಟೋನರ್ ನೋಡ್ತಿದ್ರೆ ಅಥವಾ ರೈಸ್ದೇನಾದ್ರು ನೀವು ಟೋನರ್ ನೋಡ್ತಿದ್ರೆ ಇದನ್ನು ಸಜೆಸ್ಟ್ ಮಾಡ್ತೀನಿ, ಹೋಗಿ ತಗೊಳ್ಳಿ. ಲಿಪ್ ಬಾಮ್, ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಇಷ್ಟೆಲ್ಲ ಕ್ರೀಮ್ಗಳು ಅಪ್ಲೈ ಮಾಡ್ತೀರಾ, ನಿಮ್ಮದು ಟ್ಯಾನ್ ಇದು ಆಗಿಲ್ಲ ಅಂತ ಹೇಳ್ಬಿಟ್ಟು. ಎಲ್ಲನೂ ಟೈಮ್ ತಗೊಳುತ್ತೆ, ಅಷ್ಟು ಪಟ 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 ಅಂತ ಏನೂ ಆಗಲ್ಲ ಆಯಿತಾ. ಇಟ್ ಟೇಕ್ಸ್ ಟೈಮ್. ಸ್ವಲ್ಪ ಹೀಲ್ ಆಗೋಕ್ಕೆ ಅದಕ್ಕೂ ಸಮಯ ಕೊಡಬೇಕು. ಕ್ರೀಮ್ ಅಪ್ಲೈ ಮಾಡಿದ ತಕ್ಷಣ ಯಾವ ಸ್ಕಿನ್ನು ಗ್ಲೋ ಆಗಲ್ಲ. ಇಟ್ ಟೇಕ್ಸ್ ಟೈಮ್ ಆ್ಯಕ್ಚುಲಿ. ಸೊ ಅದನ್ನು ಅವ್ರಿಗೆ ಮೆಸೇಜ್ ರಿಪ್ಲೈ ಮಾಡಿದ್ದೆ. ಇವಾಗ ಪರವಾಗಿಲ್ಲ, ರಿಕವರಿ ಆಗ್ತದೆ ಅಂತ ಹೇಳಿಬಿಟ್ಟು. ಇದು ಡ್ರೈ ಆದಮೇಲೆ ನಾನು ನೆಕ್ಸ್ಟು ನನ್ನ ವಿಲ್ವಾ ನೈಟ್ ಸೆರಮ್ನ ಅಪ್ಲೈ ಮಾಡ್ಕೊತೀನಿ. ಆಲ್ಮೋಸ್ಟ್ ಬೇಗ ಡ್ರೈ ಆಗುತ್ತೆ ಅನಿಸುತ್ತೆ. ಇದು ಫ್ಯಾನ್ ಹಾಕಿರೋದಕ್ಕೋ ಅಥವಾ ಗೊತ್ತಿಲ್ಲ. ಇನ್ಮೇಲೆ ಇನ್ನೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನನ್ನ ಸ್ಕಿನ್ನ ಗೈಸ್. ಬಿಕಾಸ್ ಸ್ವಲ್ಪ ಸುತ್ತಾಟ ಇದೆ ನನಗೆ ನೆಕ್ಸ್ಟ್ ವೀಕ್ವರೆಗೂ. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಕೇರ್ ಮಾಡಬೇಕು ಮನೇಲಿ ಇದ್ಕೊಂಡೆ. ವಿಲ್ವಾ ನೈಟ್ ಸೆರಮ್. ಅಷ್ಟೇ ಗೈಸ್. ಸ್ವಲ್ಪ ಬಾಡಿ ಲೋಷನು. ದಿನ ಎಲ್ಲ ಪಾತ್ರೆ ತೊಳೆದು ನೀರಲ್ಲಿ ಇದ್ದು ಈ ಥರ ಕೈ ಡ್ರೈ ಆಗಿಬಿಡುತ್ತೆ ನಂದು ಹ್ಯಾಂಡ್ಸು. ಸೊ ಅದೇ ರೀಕಾ ವ್ಯಾಕ್ಸಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಗಳಿಗೆ. ಅದು ಮಾಡಿಸಾದ್ಮೇಲೆ ನಾನು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನನಗೆ ಈಸಿ ಆಗುತ್ತೆ ಅದು ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಕೂತು ಎಂಜಾಯ್ ಮಾಡೋದಕ್ಕೆ. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.